ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ ಜೊತೆ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಹಾಕಿದ್ದೆ. ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ರೆಸಿಪಿ ವಾಂಗಿಬಾತ್ ಅದನ್ನು ಸಹ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬಹಳ ದಿನ ಆಯಿತು ರಂಗೋಲಿ ವಿಡಿಯೋನ ಶೇರ್ ಮಾಡಿರಲಿಲ್ಲ. ಹಾಗೆ ಬಹಳಷ್ಟು ಜನ ಹೇಳ್ತಾ ಇದ್ರಿ ಕೂಡ ನಿಮ್ಮ ರಂಗೋಲಿ ವಿಡಿಯೋನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ. ಇವತ್ತು ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ ಆಲ್ರೆಡಿ ಒಂದ್ಸರಿ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಹಾಗಾಗಿ ಡೀಪ್ ಆಗಿ ರಂಗೋಲಿ ಡಿಸೈನ್ ಏನು ಶೇರ್ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಹಾಗೆ ಮೇಲ್ಗಡೆ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ಒಂದ್ಸರಿ ಶೇರ್ ಮಾಡಿದ್ದೆ, ಹಾಗಾಗಿ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ. ಹಾಗೆ ಇವತ್ತು ನಾನು ಏನು ರಂಗೋಲಿ ಡಿಸೈನ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ, ಇದು 7x4 ಚುಕ್ಕಿ ಇಟ್ಟಿರುವಂಥ ರಂಗೋಲಿ. ಇದು ಅಂದರೆ 7 ಇಟ್ಟು ಅದನ್ನು 4 ಬರೋ ತನಕ ಮಧ್ಯದಲ್ಲಿ ಇಟ್ಕೊಳ್ತಾ ಹೋಗೋದು. ತುಂಬ ಸಿಂಪಲ್ ಈ ರಂಗೋಲಿ ಹಾಕೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯೂಶುವಲ್ ಆಗಿ ನಾನು ಚುಕ್ಕಿ ರಂಗೋಲಿ ತುಂಬ ಕಡಿಮೆ ಹಾಕೋದು, ಫ್ರೀ ಹ್ಯಾಂಡ್ಸ್ ರಂಗೋಲಿ ಏನಿದೆ ಅಲ್ವಾ ಅದೇ ಜಾಸ್ತಿ ಹಾಕ್ತಾ ಇದ್ದಿದ್ದು. ಅದಕ್ಕೋಸ್ಕರ ಇವತ್ತು ಚುಕ್ಕಿ ರಂಗೋಲಿ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಕೂಡ. ಇದನ್ನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು. ಹಾಗೆ ಇದೇ ಥರ ನಮ್ಮಮ್ಮ ಇನ್ನೊಂದು ರಂಗೋಲಿ ಹಾಕ್ತಿದ್ರು, ಅದು 11ರಿಂದ 6 ಸೇಮ್ ಇದೇ ಥರ ಬರುತ್ತೆ. ಆದರೆ ಅದು ಸ್ವಲ್ಪ ದೊಡ್ಡ ರಂಗೋಲಿ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಸಹ. ಅದನ್ನು ಇನ್ನೊಂದು ದಿನ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ. ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡು ನೀವು ಆರಾಮಾಗಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಪೂಜೆಗೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಬೇರೆ, ಸ್ಪೆಷಲ್ ಅಂತೂ ಪೂಜೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಕ್ಲೀನ್ ಮಾಡಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ರೀಸೆಂಟಾಗಿ ಒಂದು ಮದುವೆ ಇದು, ಅಲ್ಲಿಗೆ ಹೋಗಬೇಕು, ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂತ. ಅಲ್ಲೆಲ್ಲ ಚೆನ್ನಾಗಿ ಓಡಾಡಿ ಬೆಟ್ಟ ಎಲ್ಲ ಹತ್ತಿ ಕಾಲಕ್ಕೂ ಎಲ್ಲ ನೋವು ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ಅಂತ ಈ ಅಗಾರೋ ರಿಲ್ಯಾಕ್ಸ್ ಹ್ಯಾಂಡ್ ಹೆಲ್ಡ್ ಬಾಡಿ ಮಸಾಜರಿಂದ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಜವಾಗ್ಲೂ ಎಷ್ಟೇ ಬಾಡಿ ಪೇಯ್ನ್ ಇದ್ರೂ ಸಹ ಕಡಿಮೆ ಆಗುತ್ತೆ. ಇದು ಮೇನ್ ಬಾಡಿ ಆಗಿರುತ್ತೆ. ಇದಕ್ಕೆ ಪ್ರೊಟೆಕ್ಟಿವ್ ಮೆಶ್ ಕವರ್ ಸಹ ಕೊಟ್ಟಿದ್ದಾರೆ, ಇದನ್ನು ಈಸಿಯಾಗಿ ರಿಮೂವ್ ಮಾಡಬಹುದು. ಹಾಗೆ ಇಲ್ಲಿಗೆ ನಾವು ಮಸಾಜ್ ಏಡ್ಸ್ಗಳನ್ನ ಹಾಕ್ಕೋಬಹುದು ಮತ್ತು ಅದನ್ನು ಈಸಿಯಾಗಿ ಕ್ಲೋಸ್ ಮಾಡಬಹುದು. ಮೇಲ್ಗಡೆ ಇರೋದು LED ಪ್ಯಾನೆಲ್ ಆಗಿರುತ್ತೆ, ಆನ್ ಆಫ್ ಬಟನ್ ಆಗಿರುತ್ತೆ. ಎಂ ಅಂತ ಇರೋದು ಮೋಡ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಹಾಗೆ ಇದು ಸ್ಟ್ರೆಂತ್, ನಾವು ಸ್ಪೀಡ್ ಸಹ ಸೆಲೆಕ್ಟ್ ಮಾಡ್ಕೋಬಹುದು. ಈ ಥರ ಡಿಸೈನ್ ಮಾಡಿರೋದ್ರಿಂದ ಈಸಿಯಾಗಿ ಹ್ಯಾಂಡಲ್ ಸಹ ಮಾಡ್ಬೋದು. ಇದು ಪವರ್ ಕಾರ್ಡ್ ಆಗಿರುತ್ತೆ, ನೋಡ್ತಿರ್ಬೋದು. ತುಂಬ ಲೆಂತಿ ಆಗೇನೆ ಈ ವೈರ್ನ ಕೊಟ್ಟಿದ್ದಾರೆ. ಇದನ್ನ ಈಸಿಯಾಗಿ ಯೂಸ್ ಸಹ ಮಾಡ್ಬೋದು. ಇದಕ್ಕೆ 8 ಮಸಾಜ್ ಹೆಡ್ಸ್ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದು ಇದು ಡಬಲ್ ವೀಲ್ ಮಸಾಜ್ ಹೆಡ್, ಸೆಕೆಂಡ್ ಬಂದು ಆಂಗಲ್ಡ್ ರೋಲರ್ ಮಸಾಜ್ ಹೆಡ್, ಥರ್ಡ್ ಒನ್ ಬಂದು ರೋಲರ್ ಮಸಾಜ್ ಹೆಡ್, ಫೋರ್ತ್ ತೈಚಿ ಮಸಾಜ್ ಹೆಡ್, ಫಿಫ್ತ್ ಬಾಲ್ ಮಸಾಜ್ ಹೆಡ್, ಸಿಕ್ಸ್ತ್ ವೇವಿ ಮಸಾಜ್ ಹೆಡ್, ಸೆವೆಂತ್ ಮೈಕ್ರೋಫೈಲರ್ ಮಸಾಜ್ ಹೆಡ್, ಏಯ್ತ್ ಒನ್ ಬಂದು ಫ್ಲಾಟ್ ಮಸಾಜ್ ಹೆಡ್. ಇದನ್ನ ಈ ತರ ರಿಮೂವ್ ಮಾಡಿಕೊಂಡು ಇದಕ್ಕೆ ಫಿಕ್ಸ್ ಮಾಡ್ಕೋಬಹುದು. ಪವರ್ ಬಟನ್ನ ಆನ್ ಮಾಡಿದ್ರೆ ನಮಗೆ ಈ ತರ ಕಾಣಿಸುತ್ತೆ. ಅದಾದ್ಮೇಲೆ ನಾವು ಸ್ಪೀಡ್ ನ ಸೆಲೆಕ್ಟ್ ಮಾಡ್ಕೋಬಹುದು, ಮೋಡ್ ಸಹ ಸೆಲೆಕ್ಟ್ ಮಾಡ್ಕೋಬಹುದು. ಮೋಡ್ ಅಲ್ಲಿ 5 ವೇರಿಯೇಬಲ್ ಮೋಡ್ಸ್ ಬರುತ್ತೆ, ಹಾಗೆ 6 ವೇರಿಯೇಬಲ್ ಸ್ಪೀಡ್ ಸೆಟ್ಟಿಂಗ್ ಸಹ ಬರುತ್ತೆ. ಲೈಟ್ ವೇಟ್ ಹಾಗೆ ಪೋರ್ಟಬಲ್, ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಇವಾಗ ಮೆಶ್ ಕವರ್ ನ ತೆಗೆದು ಇದನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೇ ತರ ಪ್ರತಿಯೊಂದನ್ನು ಕೂಡ ನಾವು ಈಸಿಯಾಗಿ ತೆಗೆದು ಈಸಿಯಾಗಿ ಫಿಕ್ಸ್ ಸಹ ಮಾಡ್ಕೋಬಹುದು. ಒಂದೊಂದು ಮಸಾಜ್ ಹೆಡ್ಗಳನ್ನ ಒಂದೊಂದು ಪಾರ್ಟ್ಗೆ ನಾವು ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಫ್ಲಾಟ್ ಆಗಿರುವಂಥದ್ದನ್ನ ಫುಲ್ ಬಾಡಿಗೆ ಮಸಾಜ್ ಮಾಡೋದಕ್ಕೆ ನಾವು ಬಳಸ್ಕೋಬಹುದು. ಇನ್ನು ವೇವಿ ಥರ ಇರೋದು ನೀವು ನೋಡ್ತಿರ್ಬೋದು, ಟಿಶ್ಯೂ ಮಸಾಜ್ ಅಥವಾ ಶೋಲ್ಡರ್, ಆರ್ಮ್, ಬ್ಯಾಕ್, ಫೀಟ್ ಈ ಥರ ನಾವು ಯೂಸ್ ಮಾಡ್ಕೋಬಹುದು. ಅದೇ ಥರ ಬಾಲ್ ಮಸಾಜ್ ಹೆಡ್ ಏನಿದೆ ಅದಕ್ಕೆ ನಾವು ಬ್ಯಾಕ್ ಸೈಡ್ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಫೀಟ್ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು. ತೈಚಿ ಬಂದು ನೀಡಿಂಗ್ ಅಪ್ ಅಂಡ್ ಡೌನ್ಸ್ಗೆ ಯೂಸ್ ಮಾಡ್ಕೊಳ್ಳೋದು. ಇನ್ನು ಮೈಕ್ರೋಫೈಲರ್ ಮಸಾಜ್ ಹೆಡ್ನ ಕ್ಯಾಲಸ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ, ಡ್ರೈ ಸ್ಕಿಲ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಫೀಟ್ಗೆ ಯೂಸ್ ಮಾಡ್ಕೊಳ್ಳೋದು. ಇನ್ನು ರೋಲರ್ ಮಸಾಜ್ ಹೆಡ್, ಡಬಲ್ ವೀಲ್ ಮಸಾಜ್ ಹೆಡ್, ಆಂಗಲ್ ರೋಲರ್ ಮಸಾಜ್ ಹೆಡ್ಸ್ಗಳನ್ನ ಈ ತರ ಲಾರ್ಜ್ ಏರಿಯಾಗಳನ್ನ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಹುದು. ಕೆಲವೊಂದಕ್ಕೆ ನಾವು ಮೆಶ್ ಕವರ್ನ ಹಾಕಿ ಯೂಸ್ ಮಾಡಬಹುದು, ಕೆಲವೊಂದಕ್ಕೆ ರಿಮೂವ್ ಮಾಡಿಕೊಂಡು ನಾವು ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ತರ ನಾವು ಫುಲ್ ಬಾಡಿ ಮಸಾಜ್ ಮಾಡ್ತಿದೀವಿ ಅಂತಂದ್ರೆ ಮಸಾಜ್ ಹೆಡ್ನ ಒಳಗಡೆ ಹಾಕಿ ಅದಾದ್ಮೇಲೆ ಪ್ರೊಟೆಕ್ಟಿವ್ ಮೆಶ್ ಕವರ್ನ ಕ್ಲೋಸ್ ಮಾಡಿ ಮಸಾಜ್ ಮಾಡುವಂಥದ್ದು. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ದೆ, ಮ್ಯಾಂಗೋ ಉಪ್ಪಿನಕಾಯಿ. ಬೆಳಗ್ಗೆ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಯೂಶುವಲ್ ಆಗಿ ಉಪ್ಪಿನಕಾಯಿ ಹಾಕಿದ ತಕ್ಷಣ ಸ್ವಲ್ಪ ಡ್ರೈ ಅನಿಸ್ತಿರುತ್ತೆ. ಅದನ್ನು ಒಂದಿನ ಬಿಡ್ತು ಅಂತಂದರೆ ಫುಲ್ ಜ್ಯೂಸಿಯಾಗಿ ರೆಡಿಯಾಗಿರುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ.
ಮಾಡ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ಬೆಳಗಿನ ತಿಂಡಿಗೋಸ್ಕರ ಅಂತ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ನಮ್ಮನೇಲಂತೂ ತುಂಬ ಅಂದರೆ ತುಂಬ ಫೇವ್ರೆಟ್. ವಾರಕ್ಕೆ 2 ಸತಿ ಮಾಡಿದ್ರೂ ಕೂಡ ತಿಂತಾರೆ. ಮತ್ತು ರೈಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ ಆಪ್ಷನ್ನೇ ಬೇಡ ನಮಗೆ. ಯಾವಾಗ್ಲೂ ಪುಲಾವ್, ಟೊಮೆಟೊ ಬಾತ್ ಮತ್ತು ಚಿತ್ರಾನ್ನ, ಈ ಥರ ವಾಂಗಿಬಾತ್, ಬಿಸಿಬೇಳೆ ಬಾತ್, ಪುಳಿಯೋಗರೆ ಈ ಥರ ಮಾಡ್ತಾನೆ ಇರ್ತೀವಿ. ತುಂಬ ಅಂದರೆ ತುಂಬ ಆಪ್ಷನ್ಸ್ ಇರುತ್ತೆ. ಇನ್ನು ವಾಂಗಿಬಾತ್ ಪುಡಿನೂ ಸಹ ಅವಾಗವಾಗ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಪದೇ ಪದೇ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಹಂಗಂತ ತಿಂಗಳು ಪೂರ್ತಿ ಆಗೋಷ್ಟು ಸ್ಟೋರ್ ಮಾಡ್ಕೊಳ್ಳಲ್ಲ. 1-2 ದಿನಕ್ಕೆ ಆಗೋಷ್ಟು ಮಾಡಿಟ್ಕೊಂಡಿರ್ತೀನಿ. ಒಂದು ಸರಿ ಮಾಡಿದಾಗ ಅವತ್ತಿಗಾಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ಯಾವಾಗಲಾದ್ರೂ ಮಾಡಿದಾಗ ಬೇಕಾಗುತ್ತೆ ಅಂತ 2 ಟೈಮ್ಸ್ಗೆ ಆಗೋಷ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇನ್ನು ತುಂಬ ಸಿಂಪಲ್ ನಾನು ಮಾಡೋ ವಾಂಗಿಬಾತ್. ಯೂಶಲಿ ವಾಂಗಿಬಾತ್ ಹೇಗೆ ಅಂತಂದರೆ ಗೊಜ್ಜೆಲ್ಲ ಮಾಡಿಕೊಂಡು ಅದಾದಮೇಲೆ ಅನ್ನ ಮಾಡಿಕೊಂಡು ಕಲಿಸ್ಕೊಳ್ಳೋದು. ನಮ್ಮನೆಯಲ್ಲಿ ಈ ಪುಲಾವ್ ಟೈಪಲ್ಲಿ ವಾಂಗಿಬಾತ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆಲ್ಲ ಮಾಡಿದಾಗ ನಾನು ಅದಕ್ಕೆ ಟೊಮ್ಯಾಟೊ, ಹುಣಸೆ ಹಣ್ಣಿನ ರಸ ಎಲ್ಲ ಹಾಕಿ ಮಾಡ್ತೀನಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಈ ಟೆಂಪಲ್ಗಳಲ್ಲಿ ಕೊಡ್ತಾರೆ ಗೊತ್ತಾ ಪ್ರಸಾದ ಅಂತ, ಸ್ವಲ್ಪ ಲೈಟಾಗಿರುತ್ತೆ, ಜಾಸ್ತಿ ಮಸಾಲೆ ಇರಲ್ಲ, ಆ ಥರ ಇರುತ್ತೆ. ತುಂಬ ಚೆಂದ ಇದನ್ನು ಮಾಡ್ಕೊಳ್ಳೋದು. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಳೋದು. ಅಂದರೆ ಈ ವಾಂಗಿಬಾತ್ ಪುಡಿ ಒಂದಿತ್ತು ಅಂದರೆ ಜಾಸ್ತಿ ಐಟಮ್ಸ್ ಕೂಡ ಬೇಡ. ತುಂಬ ಅಂದರೆ ತುಂಬ ಸಿಂಪಲ್, ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಮೊದಲಿಗೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು, ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಟೊಮ್ಯಾಟೊ, ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಈ ಲೈಟ್ ಟೊಮ್ಯಾಟೊ ಅಂತಾರಲ್ಲ ಅದನ್ನು ಕೂಡ ತೊಗೋಬೋದು. ಇನ್ನು ಬದನೆಕಾಯಿನ 2 ಭಾಗ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಯೂಶಲಾಗಿ ನಾವು ಗೊಜ್ಜು ಕಟ್ ಮಾಡ್ಕೊಂಡಾಗ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರ್ತೀವಿ. ಇದಕ್ಕೆ ಸ್ವಲ್ಪ ದಪ್ಪದಾಗಿದ್ದರೆ ಸಾಕಾಗುತ್ತೆ. ನಂತರ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ್ಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೇಕು ಅಂದರೆ ಒಣಗಿರೋಂಥ ಮೆಣಸಿನ್ಕಾಯಿನ ಹಾಕ್ಕೋಬೋದು. ನಂತರ ಟೊಮ್ಯಾಟೊನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಹಾಕಿ ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ನಂತರ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ನೀವು ಒಣಗಿರೋ ಬಟಾಣಿನ ನೆನೆಸಿಟ್ಕೊಂಡು ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೇ ಇವಾಗ ವಾಂಗಿಬಾತ್ ಪೌಡರ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಒಂದು 10-15 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಹುಣಸೆ ಹಣ್ಣಿನ ರಸ ಹಾಕಿ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. 1 ಕಪ್ನಷ್ಟು ಅಕ್ಕಿಗೆ 2 ಕಪ್ನಷ್ಟು ನೀರು, ಆ ಥರ. ನಾನು 1.5 ಕಪ್ನಷ್ಟು ಅಕ್ಕಿಗೆ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. ಆವಾಗ ತಳ ಹಿಡಿಯೋದಿಲ್ಲ. ಸೂಪರಾಗಿ ರೆಡಿ ಆಗಿರುತ್ತೆ. ಇನ್ನು ಮಾವಿನಕಾಯಿ, ಉಪ್ಪಿನಕಾಯಿ ಇದನ್ನು 6 ತಿಂಗಳಿಂದ 1 ವರ್ಷ ತನಕ ಸ್ಟೋರ್ ಮಾಡ್ಕೋಬೋದು. ಇದನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಎಷ್ಟು ತಿಂಗಳು ಸ್ಟೋರ್ ಮಾಡ್ಕೋಬೋದು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಮೊದಲಿಗೆ ಮಾವಿನಕಾಯಿನ ಉಪ್ಪನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಹಾಗೆ ಸಹ ಇಡ್ಬೋದು, ಯಾಕೆಂದರೆ ಅಂಗಡಿಯಿಂದ ತರಿಸಿರೋದು ಕೆಮಿಕಲ್ ಎಲ್ಲ ಇರುತ್ತೆ ಅಂತ. ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಕಂಪ್ಲೀಟಾಗಿ ನೀರೆಲ್ಲ ಹೋದ್ಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೋಬೋದು. ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿರ್ತೀನಿ. ಎಲ್ಲನೂ ಕೂಡ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದಾದಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ಮಾವಿನಕಾಯಿನೆಲ್ಲ ಹಾಕಿ ಒಂದು 5 ಗಂಟೆ ಇದನ್ನು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಬಿಸಿಲಿನಲ್ಲಿ ಒಣಗಿಸ್ಬಾರ್ದು, ಸುಮ್ಮನೆ ಒಂದು ಫ್ಯಾನ್ ಕೆಳಗಡೆ ಹಾಕಿ ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಮೇಲ್ಗಡೆ ಸ್ವಲ್ಪ ತೇವಾಂಶ ಇರುತ್ತೆ ಗೊತ್ತಾ ಮಾವಿನಕಾಯಲ್ಲಿ, ಅದೆಲ್ಲ ಇರಬಾರ್ದು, ಆ ಥರ ನೋಡ್ಕೋಬೇಕು. ಅದಾದಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿ 6 ಕಪ್ನಷ್ಟು ಆಗಿದೆ ನನಗೆ. ಅದಕ್ಕೆ 3/4 ಕಪ್ನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. 3/4 ಕಪ್ನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಕಲ್ಲುಪ್ಪನ್ನ ಪುಡಿ ಮಾಡಿ ಹಾಕ್ಕೋಬೋದು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ 1 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಸಾಸಿವೆನ ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟಾಗಿ ಕೂಲಾದ್ಮೇಲೆ ಪುಡಿ ಮಾಡ್ಕೋಬೇಕು. ಬೇಕು ಅಂದರೆ ನೀವು ಇದಕ್ಕೆ ಜೀರಿಗೆ, ಸೋಂಪು ಎಲ್ಲನೂ ಕೂಡ ಹಾಕ್ಕೋಬೋದು. ಬಟ್ ಇವೆರಡು ಹಾಕ್ಕೊಂಡ್ರೇ ಸಾಕು, ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಮಸಾಲೆ ಅನಿಸುತ್ತೆ, ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಹಾಕ್ಕೋತೀನಿ. ನಂತರ ಒಂದು ಪ್ಯಾನ್ಗೆ 3/4 ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಎಣ್ಣೆ ಹಾಕ್ತೀರಾ ಅಲ್ವಾ, ಉಪ್ಪಿನಕಾಯಿ ಅಷ್ಟೇ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತುಂಬ ಬಾಳಿಕೆ ಕೂಡ ಬರುತ್ತೆ. ಎಣ್ಣೆ ಕಾದಾದ್ಮೇಲೆ ಸಾಸಿವೆನ ಹಾಕಿ ಸಿಡಿಸಿ ಫ್ಲೇಮ್ನ ಆಫ್ ಮಾಡಿ ಅದಕ್ಕೆ ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು, ಪುಡಿ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ, ಸಾಸಿವೆ ಪುಡಿನ ಸೇರಿಸಿ ಹಿಂಗನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈ ಮಾವಿನಕಾಯಿ ಒಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೀವು ಬೇಕು ಅಂದರೆ ಉಪ್ಪು ಖಾರ ಕಡಿಮೆ ಜಾಸ್ತಿ ಸಹ ಮಾಡ್ಕೋಬೋದು. ಒಬ್ಬೊಬ್ಬರು ರುಚಿಗೆ ತಕ್ಕಂತೆ ನೀವು ಉಪ್ಪು ಖಾರನ ಹಾಕ್ಕೋಬೋದು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಡ್ರೈ ಅನಿಸುತ್ತೆ. ಅದನ್ನು 1-2 ಗಂಟೆ ಬಿಟ್ಟರೆ ಉಪ್ಪೆಲ್ಲ ನೀರಿನಂಶ ಬಿಟ್ಕೊಂಡು ಈ ಥರ ಜ್ಯೂಸಿಯಾಗಿ ರೆಡಿಯಾಗಿರುತ್ತೆ. ಇವಾಗ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ವರ್ಷ ಇಡೀ ಇಟ್ಟರು ಕೂಡ ಏನೂ ಆಗಲ್ಲ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.